ಈ ಕುರಿತು ಕನ್ನಡ ಮೀಡಿಯಂ ಜೊತೆ ಮಾತನಾಡಲು ಶಿವಮೊಗ್ಗದ ಕೆಎಸ್ಆರ್ಟಿಸಿಯ ವಿಭಾಗೀಯ ಕಾರ್ಯದರ್ಶಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೋರಾಟ ಹೇಗ್ ನಡೀತಾ ಇದೆ? ನಿಮ್ಮ ಪ್ರಮುಖ ಬೇಡಿಕೆಗಳೇನು ಸರ್? ಹೋರಾಟ ನಮ್ಮ ಮುಷ್ಕರವು ಯಶಸ್ವಿಯಾಗಿದೆ. 1,15,000 ನೌಕರರ ಪರವಾಗಿ ಎಲ್ಲಾ ರಾಜ್ಯಾದ್ಯಂತ ಇವತ್ತು ತುಂಬಾ ಯಶಸ್ವಿಯಾಗಿ ಹೋರಾಟ ನಡೀತಾ ಇದೆ. ಬಂದ್ ಯಶಸ್ವಿಯಾಗಿದೆ. ನಮ್ಮ ಪ್ರಮುಖ ಬೇಡಿಕೆಯಲ್ಲಿ ಮೊದಲನೆಯದು 1/1/2020 ನಮಗೆ ನೀಡಬೇಕಾದಂತಹ 38 ತಿಂಗಳ ಹವ್ಯಾಸು ಹಾಗೂ ನಮಗೆ 1/1/2024 ಕಾರ್ಮಿಕ ಕಾಯ್ದೆಯ ಅಡಿಯಲ್ಲಿ 4 ವರ್ಷಕ್ಕೊಮ್ಮೆ ನಮಗೆ ಅಗ್ರಿಮೆಂಟ್ ಆಗ್ಬೇಕು. ಅದು ಸಹ ನಮಗೆ ಹೈಕ್ ಮಾಡಿಲ್ಲ. ಈ ಒಂದು ಮುಖ್ಯವಾದ 2 ಬೇಡಿಕೆ. ನಂತರದಲ್ಲಿ 1/1/2020 ನಮಗೆ ಒಂದು ಬಂದ್ ಆಚರಣೆಯಲ್ಲಿ ಕಾರ್ಮಿಕರನ್ನ ವಜಾಗೊಳಿಸಿರೋದು, ಡಿಸ್ಮಿಸ್ ಮಾಡಿರೋದು, ಅಂತ ಒಂದು ಕಾರ್ಮಿಕರನ್ನ ಪುನಃ ನಮ್ಮ ಸಂಸ್ಥೆಗೆ ಅವರನ್ನ ಕರೆದುಕೊಳ್ಳೋದು, ವಾಪಸ್ ಯಾವುದೇ ಕೇಸ್ ಇಲ್ಲದೆ ರೀತಿಯಲ್ಲಿ ಅವರನ್ನ ಪುನಃ ವಾಪಸ್ ಅವರಿಗೆ ನೌಕರಿಯನ್ನ ನೀಡ್ತಕ್ಕಂಥದ್ದು. ಇವು 3 ಪ್ರಮುಖ ಬೇಡಿಕೆಗಳು. ಇನ್ನು 9 ಇತರೆ ಬೇಡಿಕೆಗಳಿದಾವೆ. ಅದು ಡಿಪೋ ಲೆವೆಲ್ ಅಲ್ಲಿ ಇರ್ತವೆ. ಈ ಹೋರಾಟಕ್ಕೆ ಜಯ ಸಿಗಬಹುದು ಅಂತ ನಿಮ್ಗೆ ಅನ್ಸುತ್ತಾ ಸರ್? ನಿಜವಾಗ್ಲೂ ನಮ್ಮ 1,15,000 ಕಾರ್ಮಿಕರು ಇವಾಗ ನಮ್ಮ 26,000 ರನ್ ಆಗ್ತಕ್ಕಂಥ ಬಸ್ಸುಗಳೆಲ್ಲ ತಟಸ್ಥವಾಗಿ ಎಲ್ಲಾ ಒಂದು ವಿಭಾಗದಿಂದ ಇದ್ದು ರಾಜ್ಯಾದ್ಯಂತವರೆಗೂ ಸಹ ಎಲ್ಲವೂ ಸಹ ಬಂದ್ ಆಗಿದೆ. ಹಾಗಾಗ್ಬಿಟ್ಟು 1,15,000 ಕಾರ್ಮಿಕರ ಎಲ್ಲರೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಹಾಗೂ ಅವರಿಗೆ ಎಲ್ಲರಿಗೂ ಸಹ ಹೋರಾಟದಲ್ಲಿ ಭಾಗಿಯಾಗಿರೋದ್ರಿಂದ ಯಶಸ್ವಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಎಸ್ಆರ್ಟಿ ಮುಷ್ಕರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಿದೆ ಸರ್? ಶಿವಮೊಗ್ಗದಲ್ಲಿ ನಮಗೆ ಶಿವಮೊಗ್ಗ ಏನು ಡಿಸ್ಟ್ರಿಕ್ಟ್ ಇದೆ, ಇಲ್ಲಿ ವಿಶೇಷವಾದಂತಹ ಒಂದು ಮುಷ್ಕರದಲ್ಲಿ ನಮಗೆಲ್ಲರೂ ಸಹ ಸಹಕಾರ ಮಾಡಿದ್ದಾರೆ ನಮ್ಮ ಎಲ್ಲಾ ನೌಕರರು. ಹಾಗಾಗ್ಬಿಟ್ಟು ಯಶಸ್ವಿಯಾಗಿದೆ ನಮ್ಮ ಈ ಮುಷ್ಕರಕ್ಕೆ. ಕೆಲ ಕಡೆ ಹೋರಾಟಕ್ಕೆ ಅಷ್ಟು ಬೆಂಬಲ ಸಿಕ್ಕಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕೆಲ ಕಡೆ ಹೋರಾಟಕ್ಕೆ ಬೆಂಬಲ ಸಿಗದೇ ಇದ್ದ ಕಾರಣ ವಿಷಯ ಇಷ್ಟೇನೆ. ಏನಂದ್ರೆ ಯಾವುದೋ ಒಬ್ರು ಕೋರ್ಟ್ ಅಲ್ಲಿ PIL ಅನ್ನೋದು ಒಂದು ಆದೇಶವನ್ನ ಹೊರಡಿಸಿದಾರಂತೆ. ಮುಂದೆ 1 ದಿನದ ಈ ಬಂದೆಲ್ಲ ಮುಂದೂಡಿ ಅಂತ ಹೇಳ್ಬಿಟ್ಟು ಅದು ಗೊಂದಲದಲ್ಲಿ ಇರೋದ್ರಿಂದ ಕೆಲವೊಂದು ಕಡೆಯಲ್ಲಿ ಮಿಸ್ಗೈಡ್ ಆಗಿದೆ ಅಷ್ಟೇ, ಮತ್ತಿನ್ಯಾವುದೂ ಇಲ್ಲ. ನುರಿತ ಎಲ್ಲಾ ನೌಕರರು ಸಹ ಈ ಒಂದು ಬಂದಿಗೆ ಯಶಸ್ವಿಗೊಳಿಸಿದ್ದಾರೆ ಮೇಡಮ್. ಈ ಹೋರಾಟ ಇವತ್ತಿಗೆ ಮುಗಿಯುತ್ತಾ, ಇನ್ನು ಮುಂದುವರಿಯುತ್ತಾ ಸರ್? ಈ ದಿನದಲ್ಲಿ ಅದು PLI ಹಾಕಿರತಕ್ಕಂಥದ್ದು ನಮ್ಮ ಒಂದು ಜಂಟಿ ಕ್ರಿಯಾ ಸಮಿತಿಯ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಅನಂತ್ ಸುಬ್ರಾವ್ ನೇತೃತ್ವದಲ್ಲಿ ಕೋರ್ಟ್ ಅಲ್ಲಿ ಏನು ಒಂದು 2 ಗಂಟೆಗೆ ಒಂದು ಅಪೀಲ್ ಹಾಕಿದ್ದಾರೆ. ಅದರ ನಿರ್ಣಯದ ನಂತರದಲ್ಲಿ ನಮಗೆ ಅವರ ಆದೇಶ ಬರೋ ತನಕ ನಾವು ಕಾಯ್ತೀವಿ ಮೇಡಮ್. ಹೋರಾಟ ಅನಿರ್ದಿಷ್ಟವಾದಿ ಮುಷ್ಕರ ಅನ್ನೋದನ್ನ ನಮ್ಮ ಒಂದು ಕಾನ್ಸೆಪ್ಟ್ ಆಗಿದೆ ಮೇಡಮ್. ಕನ್ನಡ ಮೀಡಿಯಂ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.